ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಮದ್ಭಕ್ತಿಯುಕ್ತೋ ಭುವನಂ ಪುನಾತಿ ಅಂತ. ಯಾರು ಭಕ್ತಿಯುಕ್ತರಾಗಿ ನನ್ನ ಆರಾಧನೆಗಳನ್ನು ಮಾಡ್ತಾರೋ ಅವರು ಇಡೀ ಜಗತ್ತನ್ನು ಪಾವನಗೊಳಿಸ್ತಾರೆ ಅಂತ. ಮನೋನಿಗ್ರಹ ನಮ್ಗೆ ಯಾಕೆ ಬರಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪಾಪ ಇದೆ ಅಂತ ಅರ್ಥ. ಆ ಪಾಪ ಇದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅಜ್ಞಾನ ಇದೆ ಅಂತ ಅರ್ಥ. ಇಂತಹ ವಿಷಯ ನಿಗ್ರಹವನ್ನು ಇಟ್ಟುಕೊಂಡು ರಾಜರು ಹೇಳಿದಂತೆ ಗುರುಭಕ್ತಿ ಮುಂತಾದವುಗಳನ್ನೆಲ್ಲವನ್ನು ನಾವು ಸಂಪಾದನೆ ಮಾಡಿದ್ವಿ ಅಂತಾದ್ರೆ ನಮ್ಮ ಜೀವನ ಸಾರ್ಥಕವಾಗತಕ್ಕಂಥದ್ದಾಗುತ್ತೆ. ಕೇವಲ ಅವರು ವೇದಾಂತ ಶಾಸ್ತ್ರವೊಂದೇ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಅದು ನಮ್ಮ ಭ್ರಮೆ. ಯಾಕೆಂತಂದ್ರೆ ಅವರಿಗೆ ಶಿಲ್ಪಶಾಸ್ತ್ರ ಗೊತ್ತಿದೆ, ಸಂಗೀತ ಶಾಸ್ತ್ರ ಗೊತ್ತಿದೆ, ಎಲ್ಲವನ್ನೂ ಕೂಡ ಅನೇಕ ಕಲೆಗಳನ್ನು ಅವರು ಬಲ್ಲವರಾಗಿದ್ದಾರೆ. ವೇದಾಂತ ಶಾಸ್ತ್ರವಂತೂ ಹೇಳೋಷ್ಟೇ ಇಲ್ಲ. ಈ ಒಂದು ವಿಷಯದ ನಿಗ್ರಹ ಬೇಕು ಅಂತ ಏನು ಗುರುರಾಜರು ಹೇಳಿದ್ರು, ಇಂತಹ ವಿಷಯದ ನಿಗ್ರಹ ಬರೋದು ಹೇಗೆ ಅಂತಂದ್ರೆ ನಮ್ಮ ಗುರುರಾಜರೇನೆ ಒಂದು ದೇವರ ನಾಮದಲ್ಲಿ ತಿಳಿಸಿಕೊಡ್ತಾರೆ. ಸಚ್ಚಿದಾನಂದನ ಪಾದಾರವಿಂದವ ಮೇಚಿ ಹಸನಾಗಿ ಇರುಜೆಂದರೆ ಹುಚ್ಚದ ಕಪಿಯಂತೆ ವಿಷಯವೆಂಬಡವಿಯಲಿ ಕಿಚ್ಚು ಕಂಗೊಂಡೆನ್ನ ಕಾಡುತ್ತಿದೆ ರಂಗ. ಏನ ಹೇಳಲಿ ನರಹರಿ ನಿನ್ನ ಮಹಿಮೆಗಳ, ನಿನ್ನ ಧ್ಯಾನ ಮಾಡೆನೆಂದರೆ ನಿಲ್ಲಗೊಡದು ಮನ. ಯಾಕೆಂದ್ರೆ ಮೊದಲು ಮನೋನಿಗ್ರಹ ನಮಗೆ ಬೇಕು, ವಿಷಯದ ಆಸೆ ಬರಬಾರದು ಅಂತಾದ್ರೆ. ಇಂತಹ ಮನೋನಿಗ್ರಹ ನಮಗೆ ಬರಬೇಕು ಅಂತಂದ್ರೆ ಏನು ಮಾಡಬೇಕು ಅಂದ್ರೆ ನರಸಿಂಹದೇವರ ಉಪಾಸನೆಯನ್ನು ಮಾಡಿ. ಸಚ್ಚಿದಾನಂದನ ಪಾದಾರವಿಂದವ ಮೆಚ್ಚಿ ಹಸನಾಗಿ ಇರು ಎಂದರೆ ಹುಚ್ಚೆದ್ದ ಕಪಿಯಂತೆ ವಿಷಯವೆಂಬಡವಿಯಲ್ಲಿ ಕಿಚ್ಚು ಕಂಗೊಂಡೆನ್ನ ಕಾಡುತ್ತಿದೆ ರಂಗ. ಕಿಚ್ಚು ಕಂಗೊಂಡು ಅಂದ್ರೆ ಇದೆ, ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯಾದಿಗಳೆಲ್ಲವೂ ಕೂಡ ಶುರುವಾಗ್ತಕ್ಕಂಥದ್ದಾಗುತ್ತೆ. ಇದೆಲ್ಲವೂ ಕೂಡ ನಮಗೆ ಮೊದಲು ಮನಸ್ಸಿಗೆ ಹತೋಟಿಗೆ ಬಂದು ವಿಷಯದ ಆಸಕ್ತಿ ಬೆಳಿಬಾರದು ಅಂದ್ರೆ ಏನು ಮಾಡಬೇಕು ಅಂದರೆ ನರಸಿಂಹನ ಉಪಾಸನೆಯನ್ನು ಮಾಡಿ ಅಂತ ಈ ದೇವರ ನಾಮದ ಮುಖಾಂತರ ಗುರುರಾಜರು ವಿಶೇಷವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಸೌಭಾಗ್ಯ ಏನು ಅಂದರೆ ಮೂರೂ ಜನ ಯತಿಗಳು ಕೂಡ ನರಸಿಂಹದೇವರ ಉಪಾಸಕರೇ. ನಮ್ಮ ಪೂಜ್ಯ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಭೀಮಸೇನ ದೇವರ ಕರಾರ್ಚಿತವಾದಂತಹ ನರಸಿಂಹದೇವರ ಉಪಾಸನೆಯನ್ನು ಮಾಡ್ತಾರೆ, ಆರಾಧನೆಯನ್ನು ಮಾಡ್ತಾರೆ. ನಮ್ಮ ಸುಬ್ರಹ್ಮಣ್ಯ ಮಠದ ಶ್ರೀಪಾದಂಗಳವರು ಹೇಳೋಷ್ಟೇ ಇಲ್ಲ, ಆ ಮಠದಲ್ಲಿ ಶ್ರೀಮದಾನಂದ ತೀರ್ಥ ಕರಾರ್ಚಿತವಾದಂತಹ ನರಸಿಂಹದೇವರ ಉಪಾಸನೆಯನ್ನು ಪೂಜ್ಯ ಶ್ರೀಪಾದಂಗಳವರು ಮಾಡ್ತಾರೆ. ನಮ್ಮ ರಾಮಪ್ರಿಯ ತೀರ್ಥ ಶ್ರೀಪಾದಂಗಳವರು ಅಕ್ಷೋಭ್ಯ ಮುನಿ ವರದನಾದಂತಹ ಗರುಡವಾಹನ ಸಮೇತನಾದಂತಹ ಆ ಒಂದು ಏನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಏನು ಧ್ಯಾನ ಶ್ಲೋಕದಲ್ಲಿ ಹೇಳಿದ್ದಾರೋ ನರಸಿಂಹ ರೂಪವನ್ನು, ಅಂತಹ ನರಸಿಂಹದೇವರ ಉಪಾಸನೆಯನ್ನು ಪೂಜ್ಯ ರಾಮಪ್ರಿಯ ತೀರ್ಥ ಶ್ರೀಪಾದಂಗಳವರು ಉಪಾಸನೆ ಮಾಡ್ತಾರೆ. ಯಾಕೆ ನಾ ಈ ಮಾತು ಹೇಳಿದೆ ಅಂದರೆ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಮದ್ಭಕ್ತಿಯುಕ್ತೋ ಭುವನಂ ಪುನಾತಿ ಅಂತ. ಯಾರು ಭಕ್ತಿಯುಕ್ತರಾಗಿ ನನ್ನ ಆರಾಧನೆಗಳನ್ನು ಮಾಡ್ತಾರೋ ಅವರು ಇಡೀ ಜಗತ್ತನ್ನು ಪಾವನಗೊಳಿಸ್ತಾರೆ ಅಂತ. ಪಾವನಗೊಳಿಸೋದು ಅಂದರೆ ಭೂಮಿನ ಪಾವನ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಈ ಭೂಮಿಯಲ್ಲಿ ಬದುಕಿ ಸಾಧನೆ ಮಾಡಬೇಕು ಅಂತ ಇರ್ತಕ್ಕಂತಹ ಜನರನ್ನು ಪಾವನ ಮಾಡ್ತಾರೆ ಅಂತ ಅರ್ಥ. ಯಾಕೆಂತಂದರೆ ಅಂತಹ ಶ್ರೀಪಾದಂಗಳವರ ದರ್ಶನದಿಂದ ನಮ್ಮಲ್ಲಿದ್ದ ದೋಷಗಳು ಹೋಗುತ್ತೆ. ಅವರ ಸ್ಪರ್ಶದಿಂದ ಅಂತಂದರೆ ಅವರ ಪಾದಪೂಜೆ ಮಾಡಬೇಕಾದ್ರೆ ಅವರ ಪಾದಕಮಲಗಳನ್ನು ನಾವು ಸ್ಪರ್ಶ ಮಾಡ್ತೇವೆ, ಆ ಸ್ಪರ್ಶದಿಂದ ನಮ್ಮ ದೋಷಗಳು ಹೋಗುತ್ತೆ. ಅವರ ಕುಡಿನೋಟದಿಂದ ನಮಗೆ ದೋಷಗಳು ಹೋಗುತ್ತೆ, ಅವರ ಹತ್ರ ಮಾತಾಡೋದ್ರಿಂದ ನಮ್ಮ ದೋಷಗಳು ಹೋಗುತ್ತೆ. ಮದ್ಭಕ್ತಿಯುಕ್ತೋ ಭುವನಂ ಪುನಾತಿ. ಈ ರೀತಿಯಾಗಿ ನರಸಿಂಹದೇವರನ್ನು ಆರಾಧನೆ ಮಾಡುವಂತಹ ಮುನಿತ್ರೇಯರಲ್ಲಿ ಕೂತಿದ್ದಾರಾದ್ರಿಂದ ಇವರನ್ನು ನೋಡೋದೇ, ಇವರನ್ನು ಸ್ಪರ್ಶ ಮಾಡೋದ್ರಿಂದಲೇ ನಮ್ಮ ಪಾಪಗಳೆಲ್ಲವೂ ಹೋಗ್ತಕ್ಕಂಥದ್ದಾಗುತ್ತೆ. ಪಾಪ ಹೋಯಿತು ಅಂದರೆ ಆವಾಗ ನಮಗೆ ಮನೋನಿಗ್ರಹ ಬರಲಿಕ್ಕೆ ಸಾಧ್ಯ ಇದೆ. ಮನೋನಿಗ್ರಹ ನಮಗೆ ಯಾಕೆ ಬರಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪಾಪ ಇದೆ ಅಂತ ಅರ್ಥ. ಆ ಪಾಪ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅಜ್ಞಾನ ಇದೆ ಅಂತ ಅರ್ಥ. ಈ ಎಲ್ಲ ಅಜ್ಞಾನವನ್ನು ಕಳೆದು ಅವರನ್ನು ನೋಡೋದ್ರಿಂದಲೇ ನಮಗೆಲ್ಲ ಒಂದು ಪಾಪಗಳನ್ನು ಕಳೆದು ಆ ಮನೋನಿಗ್ರಹ ಅನ್ನೋದನ್ನು ಪರಮಾತ್ಮನನ್ನು, ಆ ನರಸಿಂಹದೇವರನ್ನು ಆರಾಧನೆ ಮಾಡುವಂತಹ ಯತಿಗಳೇ ಕೊಡ್ತಾರೆ ಅಂತಾದರೆ ನರಸಿಂಹದೇವರು ಕೊಡೋದಿಲ್ಲ. ಕೊಡೋದನ್ನು ಏನು ಹೇಳಬೇಕು? ಆದ್ದರಿಂದ ಈ ಎಲ್ಲ ಮನೋನಿಗ್ರಹ ಮುಂತಾದವುಗಳು ಇದ್ದರೆ ನಮಗೆ ವಿಷಯ ನಿಗ್ರಹ ಬರಲಿಕ್ಕೆ ಸಾಧ್ಯ. ಇಂತಹ ವಿಷಯ ನಿಗ್ರಹವನ್ನು ಇಟ್ಟುಕೊಂಡು ರಾಜರು ಹೇಳಿದಂತೆ ಗುರುಭಕ್ತಿ ಮುಂತಾದವುಗಳನ್ನೆಲ್ಲವನ್ನು ನಾವು ಸಂಪಾದನೆ ಮಾಡಿದ್ವಿ ಅಂತಾದರೆ ನಮ್ಮ ಜೀವನ ಸಾರ್ಥಕವಾಗ್ತಕ್ಕಂಥದ್ದಾಗುತ್ತೆ. ಇಂತಹ ದೊಡ್ಡ ಉತ್ಸವ ಇದು. ಯಾಕೆಂತಂದರೆ ನಾನು ಬಹಳ ಚಿಕ್ಕವನು, ಏನೂ ಬರದವ. ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರಲ್ಲಿ ಕೂತಿದ್ದಾರೆ. ನಿಪಾಣಿ ಗುರುರಾಜಾಚಾರ್ಯರು, ವಿಜಿಂಜಾಚಾರ್ಯರೇ ಮೊದಲಾದ ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರು. ನನಗೆ ನಡೆಗೆ ಬರದಿರುವ ಕಾಲದಿಂದಲೂ ಆಚಾರ್ಯರನ್ನು ನೋಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಆ ಎಲ್ಲ ದೊಡ್ಡ ವಿದ್ವಾಂಸರು ಕೂತಿದ್ದಾರೆ. ಪೂಜ್ಯ ಶ್ರೀಪಾದಂಗಳವರೆಲ್ಲರೂ ಕೂಡ ಕೂತಿದ್ದಾರೆ. ಇವರಿಗೆ ಮುಂದೆ ಮಾತಾಡುವ ಯೋಗ್ಯತೆಯೂ ನನಗಿಲ್ಲ. ಆದರೂ ಪೂಜ್ಯ ಶ್ರೀಪಾದಂಗಳವರ ಆಶೀರ್ವಾದದಿಂದ ಎರಡು ವಿಷಯವನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಒಂದು ಗಾದೆ ಇದೆ, ಆಡುಮುಟ್ಟದ ಸೊಪ್ಪಿಲ್ಲ ಅಂತ. ಹಾಗೆ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಮಾಡದ ಧರ್ಮ ಕಾರ್ಯವಿಲ್ಲ, ಜ್ಞಾನ ಕಾರ್ಯವಿಲ್ಲ ಅಂತ ನಾವು ಹೇಳ್ಬೋದು. ನನಗನ್ನಿಸುತ್ತೆ ಪ್ರಾಯ ಇನ್ನು ಅನೇಕ ವರ್ಷಗಳ ಕಾಲ ಮಾಡಬೇಕಾದ ಧರ್ಮ ಕಾರ್ಯಗಳ, ಜ್ಞಾನ ಕಾರ್ಯಗಳ ನಿರ್ಣಯವನ್ನು ಅವರು ಮಾಡಿಟ್ಟಿದ್ದಾರೆ ಅಂತ ನನಗನ್ನಿಸುತ್ತೆ. ಯಾವಾಗಲೂ ಪ್ರತಿ ವರ್ಷವೂ ಕೂಡ ಹೊಸ ಹೊಸ ಧರ್ಮ ಕಾರ್ಯಗಳನ್ನು, ಜ್ಞಾನ ಕಾರ್ಯವನ್ನು ಶ್ರೀಪಾದಂಗಳವರು ಮಾಡ್ತಾ ಬರ್ತಾ ಇದ್ದಾರೆ. ಇನ್ನೊಂದು ನಾವು ತಿಳ್ಕೊಳ್ಬೇಕು, ಕೇವಲ ಅವರು ವೇದಾಂತ ಶಾಸ್ತ್ರವೊಂದೇ ತಿಳ್ಕೊಂಡಿದ್ದಾರೆ ಅಂತಂದರೆ ಅದು ನಮ್ಮ ಭ್ರಮೆ. ಯಾಕೆ ಅಂತಂದರೆ ಅವರಿಗೆ ಶಿಲ್ಪಶಾಸ್ತ್ರ ಗೊತ್ತಿದೆ, ಸಂಗೀತ ಶಾಸ್ತ್ರ ಗೊತ್ತಿದೆ, ಎಲ್ಲವನ್ನೂ ಕೂಡ ಅನೇಕ ಕಲೆಗಳನ್ನು ಅವರು ಬಲ್ಲವರಾಗಿದ್ದಾರೆ. ವೇದಾಂತ ಶಾಸ್ತ್ರವಂತೂ ಹೇಳೋಷ್ಟೇ ಇಲ್ಲ. ಈ ರೀತಿಯಾಗಿ ಪೂಜ್ಯ ಶ್ರೀಪಾದಂಗಳವರು ಏನು ಈ ವಾದಿರಾಜ ವೈಭವೋತ್ಸವವನ್ನು ಮಾಡ್ತಾ ಇದ್ದಾರೋ ಇದು ಅಷ್ಟು ಅದ್ಭುತವಾಗಿ ನಮಗೆ ಕಾಣ್ತಾ ಇದೆ. ಒಬ್ರು ಯಾರೋ ನನಗೆ ಪ್ರಶ್ನೆ ಕೇಳಿದರು, ಈ ವೈಭವೋತ್ಸವ ಇವಾಗೇ ಯಾಕೆ ಶುರು ಮಾಡಿದ್ರಿ ಅಂತ. ಅದಕ್ಕೆ ನಾ ಹೇಳಿದೆ, ವೈಭವೋತ್ಸವವನ್ನು ಇವಾಗೇ ಶುರು ಮಾಡಿದ್ದಲ್ಲಪ್ಪ, ರಾಜರ ಕಾಲದಿಂದಲೇ ಈ ವೈಭವೋತ್ಸವ ನಡೀತಾನೇ ಇದೆ ಅಂತ. ಯಾಕೆಂದರೆ ವಾದಿರಾಜರು ಏನು ರುಕ್ಮಿಣೀಶ ವಿಜಯವನ್ನು ರಚನೆ ಮಾಡಿದ್ರು ಅದು ಒಂದು ವೈಭವೋತ್ಸವ.
ಎಲ್ಲ ಸಜ್ಜನರನ್ನು ಏನು ರಕ್ಷಣೆ ಮಾಡಿದ್ದಾರೋ ಅದು ಎಲ್ಲ ವೈಭವೋತ್ಸವ, ಅನೇಕ ರಾಜರುಗಳಿಗೆ ಏನು ಅನುಗ್ರಹ ಮಾಡಿದ್ದಾರೋ ಅದೆಲ್ಲವೂ ವೈಭವೋತ್ಸವ, ಗ್ರಂಥಗಳನ್ನು ರಚನೆ ಎಲ್ಲವೂ ಅವರಿದ್ದಾಗಲೂ ವೈಭವೋತ್ಸವ ನಡೆದಿದೆ. ಅವರ ನಂತರವೂ ಆ ಪರಂಪರೆಯಲ್ಲಿ ಬಂದ ಎಲ್ಲ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರವರೆಗೂ ಪ್ರತಿಯೊಬ್ಬ ಯತಿಗಳು ವೈಭವೋತ್ಸವವನ್ನು ಮಾಡಿಕೊಂಡೇ ಬಂದಿದ್ದಾರೆ. ಹೊಸದಾಗಿ ಶುರು ಮಾಡಿದ್ದಲ್ಲ, ಅವರು ನಡೆಸಿಕೊಂಡು ಬಂದದ್ದನ್ನು ಇವತ್ತು ಅವರೆಲ್ಲರ ಪ್ರತಿನಿಧಿಗಳಾಗಿ ಅವರೆಲ್ಲರ ಸನ್ನಿಧಾನವನ್ನು ಹೊತ್ತು ಪೂಜ್ಯ ಶ್ರೀಪಾದಂಗಳವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಇವಾಗೇ ಶುರು ಮಾಡಿರೋದಲ್ಲ ಅಂದೆ. ಯಾಕೆಂದರೆ ಕುಹಕಿಗಳು ಸ್ವಲ್ಪ ಮಾತಾಡಬೇಕು ಅಂತ ಅವರಿಗೆ ಇರ್ತದಲ್ಲ, ಯಾಕೆಂದರೆ ಎಲ್ಲ ಉತ್ತಮವಾದ ಉತ್ಸವಗಳು ನಡೆದಾಗ ಅವ್ರಿಗೂ ಸ್ವಲ್ಪ ವ್ಯತ್ಯಾಸವಾಗ್ತದೆ. ಆದ್ದರಿಂದ ಕುಹಕಿಗಳು ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡೋದು ಸಹಜ. ಆದ್ದರಿಂದ ಯೋಗ್ಯವಾದ ಉತ್ತರವನ್ನು ನಾವು ಅವರಿಗೆ ಕೊಡಬೇಕು. ಅದರಂತೆ ಇವತ್ತು ನಿನ್ನೆ ನಡೀತಾ ಇರತಕ್ಕಂತಹ ಕಾರ್ಯಕ್ರಮ ಇದಲ್ಲ, ರಾಜರು ಇದ್ದ ಕಾಲದಿಂದಲೂ ನಡೀತಾ ಇರುವಂತಹ ಕಾರ್ಯಕ್ರಮ ಅನ್ನೋದನ್ನು ನೆನಪಿಸ್ಲಿಕ್ಕೋಸ್ಕರನೇ ಪೂಜ್ಯ ಶ್ರೀಪಾದಂಗಳವರು ಈ ವೈಭವೋತ್ಸವವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡಿದೆ. ಇಂತಹ ದೊಡ್ಡ ವೈಭವೋತ್ಸವದ ಈ ಭವ್ಯ ಕಾರ್ಯಕ್ರಮದಲ್ಲಿ 2 ಮಾತುಗಳನ್ನು ಆಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ನನ್ನ ಸೌಭಾಗ್ಯ ಏನು ಅಂದರೆ ಸೋದೆ ಮಠದ ಸ್ವಾಮಿಗಳು, ಸುಬ್ರಹ್ಮಣ್ಯ ಮಠದ ಸ್ವಾಮಿಗಳು ಇಬ್ಬರೂ ಇಲ್ಲಿದ್ದಾರೆ. ಈ ಮಠದ ಪೂರ್ವ ಯತಿಗಳು ನಮ್ಮ ಮನೆತನದ ಹಿರಿಯರಿಗೆ ಬಹಳಷ್ಟು ಅನುಗ್ರಹ ಮಾಡಿದ್ದಾರೆ. ಎಷ್ಟು ಅನುಗ್ರಹ ಮಾಡಿದ್ದಾರೆ ಅಂದರೆ ನಮ್ಮ ಮನೆತನದವರು ಎಷ್ಟು ಸೇವೆ ಮಾಡಿ, ಶರೀರ ಧಣಿಸಿ ಎಷ್ಟು ಸೇವೆ ಮಾಡಿದರೂ ತುಂಬ ಕಡಿಮೆ, ಅಷ್ಟು ಅನುಗ್ರಹವನ್ನು ಪೂರ್ವ ಯತಿಗಳು ಮಾಡಿದ್ದಾರೆ. ಆದ್ದರಿಂದ ಇಬ್ಬರೂ ಯತಿಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಗಳನ್ನು ನಾನು ಸಲ್ಲಿಸ್ತಾ, ಏನು ನಾನು ಗುರುರಾಜರ ಬಗ್ಗೆ 2 ಅಕ್ಷರವನ್ನು ಮಾತಾಡಿದ್ದೇನೋ ಇದೆಲ್ಲವನ್ನು ನನಗೆ ತುಂಬಿದವರು, ಹೇಳಿಕೊಟ್ಟವರು, ರಾಜರ ದೀಕ್ಷೆಯನ್ನು, ರಾಜರ ರುಜುತ್ವದ ದೀಕ್ಷೆಯನ್ನು ನನ್ನಲ್ಲಿ ತುಂಬಿದವರು ನಮ್ಮ ವಿಜಯ ತೀರ್ಥ ಶ್ರೀಪಾದಂಗಳವರು. ಅವರಿಗೂ ಕೂಡ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ, ನನ್ನ ಮೊದಲನೇ ಹಂತದ ಪಾಠವನ್ನು ಮಾಡಿದವರು ನನಗೆ ರಾಮಪ್ರಿಯ ತೀರ್ಥ ಶ್ರೀಪಾದಂಗಳವರು. ಸ್ತೋತ್ರವನ್ನು, ಶ್ಲೋಕವನ್ನು ಎಲ್ಲವನ್ನೂ ಕೂಡ ಅವರು ನನಗೆ ಮೊದಲು ಹೇಳಿಕೊಟ್ಟವರು. ಇವತ್ತಿಗೂ ಜೀವನದ ಎಷ್ಟೋ ಮೌಲ್ಯಗಳನ್ನು ನನಗೆ ತಿಳಿಸಿಕೊಟ್ಟು ತಿದ್ದಿದ್ದಾರೆ. ಅವರಿಗೂ ಕೂಡ ಮತ್ತೊಮ್ಮೆ ನಾನು ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಏನು 2 ಮಾತುಗಳನ್ನಾಡಿದ್ದೇನೋ ವ್ಯತ್ಯಾಸವಾಗಿರ್ತದೆ, ದೊಡ್ಡವರೆಲ್ಲರೂ ಕ್ಷಮಿಸಬೇಕು. ಏನು 2 ಮಾತುಗಳನ್ನಾಡಿದ್ದೇನೋ ಈ 2 ಮಾತುಗಳನ್ನು ಅಸ್ಮದ್ಗುರುವಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ನಮ್ಮ ವಾದಿರಾಜಗುರು ಸಾರ್ವಭೌಮರ ಹೃತ್ಕಮಲ ಮಧ್ಯ ನಿವಾಸಿಯಾದಂತಹ ಆ ಹಯಗ್ರೀವ ದೇವರಲ್ಲಿ ನಾನು ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀ ಮಧ್ವೇಶಾರ್ಪಣಮಸ್ತು.